ಎಲ್ಲರಿಗೂ ನಮಸ್ಕಾರ. ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕನ್ನೋದು ಪ್ರತಿಯೊಬ್ಬ ತಾಯಿ ಕನಸಾಗಿರ್ತೈತಿ. ಆದ್ರ ಪದೇ ಪದೇ ಬರೋ ನೆಗಡಿ, ಕೆಮ್ಮ, ಜ್ವರ, ವಾತಾವರಣದಾಗ ಆಗೋ ಬದಲಾವಣೆಗಳಿಂದ ಮಕ್ಕಳ ಜಲ್ದಿ ಅದಕ್ಕೆ ಅಂಟ್ಕೊಂಡ್ ಬಿಡ್ತಾರ. ಇಂಥ ಸಮಯದಾಗ ಮಕ್ಕಳ ರೋಗ ನಿರೋಧಕ ಶಕ್ತಿ ಅಂದ್ರ ಇಮ್ಯುನಿಟಿಯನ್ನ ನಾವು ಹೆಂಗ್ ಹೆಚ್ಚು ಮಾಡ್ಬೇಕು ಅನ್ನೋದನ್ನ ನಾ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ಯಾವ ಔಷಧಿಯ ಅವಶ್ಯಕತೆನೂ ನಿಮಗಿಲ್ಲ. ನಿಮ್ಮ ಅಡಿಗೆ ಮನೆಯೊಳಗೆ ಇರುವಂತ ಕೆಲವೊಂದು ಆಹಾರಗಳಿಂದ ನಿಮ್ಮ ಮಕ್ಕಳನ್ನ ನೀವು ಬಲಿಷ್ಠರನ್ನಾಗಿ ಮಾಡಬಹುದು. ಈ ವಿಡಿಯೋದಾಗ ನಾ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಂಗ್ ಸುಧಾರಿಸುವುದು ಮತ್ತು ಅವರನ್ನ ಯಾವ ರೀತಿಯಾಗಿ ಬಲಪಡಿಸುವುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರೊಳಗ ಮೊದಲನೇದು ಪ್ರೋಬಯೋಟಿಕ್ಸ್ ಅಂದ್ರೆ ಇದೊಂದು ಜೀವಂತ ಸಹಾಯಕ ಬ್ಯಾಕ್ಟೀರಿಯಾ ಇರ್ತಾವ. ಇವೇನಿತ್ಲೆ ಆಹಾರವನ್ನ ಜೀರ್ಣ ಮಾಡಾಕ ಬಹಳ ಹೆಲ್ಪ್ ಮಾಡ್ತಾವ ಮತ್ತು ಮಕ್ಕಳ ರೋಗ ನಿರೋಧಕ ಶಕ್ತಿ ಏನಿರ್ತೈತಲ್ಲ ಅದನ್ನ ಬಲಪಡಿಸ್ತಾವು. ನಾವು ಈ ಪ್ರೋಬಯೋಟಿಕ್ಸ್ನ ಮಕ್ಕಳಿಗೆ ಯಾಕೆ ಕೊಡ್ಬೇಕಂದ್ರ ಇದನ್ನ ಕೊಡೋದ್ರಿಂದ ಅವರಿಗೆ ಬಹಳ ಹೊಟ್ಟೆಯ ಆರೋಗ್ಯವನ್ನ ಕಾಪಾಡುವಲ್ಲಿ ಬಹಳ ಉಪಯೋಗ ಆಕತಿ. ಅದರಿಂದ ಒಳ್ಳೆ ಇಮ್ಯುನಿಟಿ ಮತ್ತು ಹೊಟ್ಟೆ ಒಳಗೆ ಗುಡ್ ಬ್ಯಾಕ್ಟೀರಿಯಾ ಇರುವುದರಿಂದ ಶೀತ, ಜ್ವರ ಮತ್ತು ಉಸಿರಾಟದ ಸೋಂಕುಗಳೇನಿರ್ತಾವಲ್ಲ ಅವನ್ನ ನಾವು ತಡೆಗಟ್ಟಬಹುದು. ಈ ಪ್ರೋಬಯೋಟಿಕ್ಸ್ ಏನಿರ್ತಾವಲ್ಲ ರೋಗ ನಿರೋಧಕ ಕೋಶಗಳು ಅಂದ್ರೆ ಇಮ್ಯೂನ್ ಸೆಲ್ಸ್ ಏನಿರ್ತಾವಲ್ಲ ಅದ್ರ ಚಟುವಟಿಕೆನ ಹೆಚ್ಚು ಮಾಡ್ತಾವು ಮತ್ತು ಪ್ರೋಬಯೋಟಿಕ್ಸ್ WBC ಗಳಿಗೆ ಸಹಾಯ ಮಾಡ್ತಾವು. ಅವು ಸಹಾಯ ಮಾಡೋದ್ರಿಂದ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಜೊತೆ ಅವ ಹೋರಾಡಕ ಅದ್ರ ಶಕ್ತಿನ ಹೆಚ್ಚು ಮಾಡ್ತಾವು. ಮಕ್ಕಳೊಳಗ ಪದೇ ಪದೇ ಆಗುವಂತ ಗ್ಯಾಸ್ಟ್ರಿಕ್, ಜೀರ್ಣ ಸಂಬಂಧಿ ತೊಂದರೆಗಳು ಏನಿರ್ತಾವಲ್ಲ ಅದನ್ನು ಸಹ ಈ ಪ್ರೋಬಯೋಟಿಕ್ಸ್ ಏನದಾವಲ್ಲ ಅವು ಕಡಿಮೆ ಮಾಡ್ತಾವ. ನಾವು ಮಕ್ಕಳಿಗೆ ಪ್ರೋಬಯೋಟಿಕ್ಸ್ನ ಯಾವ ಥರ ಕೊಡ್ಬೇಕಂತಂದ್ರ ನೀವು ಡೈಲಿ ಮೊಸರೊಳಗ ಸ್ವಲ್ಪ ಅಂದ್ರೆ ನಿಯಮಿತವಾಗಿ ಸ್ವಲ್ಪ ಮೊಸರು ಕೊಡ್ಬೋದು. ಮೊಸರು ಒಬ್ಬೊಬ್ರಿಗೆ ಕಫ ಆಕತಿ ಅನ್ನೋರು ಮಜ್ಜಿಗೆ ಕೊಡ್ಬೋದು. ಮತ್ತು ಹೋಮ್ ಮೇಡ್ ಇಡ್ಲಿ, ದೋಸೆ ಅವ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಆಗೋದ್ರಿಂದ ಅದ್ರೊಳಗೆ ಗುಡ್ ಅಮೌಂಟ್ ಆಫ್ ಪ್ರೋಬಯೋಟಿಕ್ಸ್ ಇರ್ತಾವ. ಈಗ ನಾವು ಡೈಲಿ ಮನ್ಯಾಗ ಮೊಸರು ಮಾಡ್ತೀವಿ. ಮೊಸರು ಅಂದ್ರೆ ಏನು, ಇದ್ರೊಳಗೆ ಒಂದು ಜೀವಂತ ಬ್ಯಾಕ್ಟೀರಿಯಾ ಬೆಳೆದಿರ್ತೈತಿ. ಅವನ್ನ ಮಕ್ಕಳ ಹೊಟ್ಟೆನ ಆರಾಮಾಗಿ ಇಡಾಕ ಹೆಲ್ಪ್ ಮಾಡ್ತತಿ ಮತ್ತು ಅದರಿಂದ ಗುಡ್ ಬ್ಯಾಕ್ಟೀರಿಯಾಗಳು ಬೆಳೆಯೋದ್ರಿಂದ ಮಕ್ಕಳ ಇಮ್ಯುನಿಟಿ ಹೆಚ್ಚಾಗಕ ಅದು ಸಹಾಯ ಮಾಡ್ತತಿ. ಈ ಮೊಸರಿನಾಗಿರೋ ಪ್ರೋಬಯೋಟಿಕ್ಸ್ ಏನದಾವಲ್ಲ ಮಕ್ಕಳ ಜೀರ್ಣಾಂಗ ಅಂದ್ರೆ ಗಟ್ ಒಳಗಿರುವಂತ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡಿ ಅವ್ರ ಜೀರ್ಣಕ್ರಿಯೆನ ಹೆಚ್ಚು ಮಾಡ್ತಾವ. ಜೀರ್ಣಕ್ರಿಯೆ ಚಲೋ ಆತಂದ್ರ ಅವರಿಗೆ ಆಹಾರದೊಳಗಿನ ಪೋಷಕಾಂಶಗಳು ಚೆನ್ನಾಗಿ ಸಿಗೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಕತಿ, ತೂಕನೂ ಹೆಚ್ಚಾಕತಿ. ಎಲ್ಲಾ ರೀತಿಯಿಂದ ಅವು ಮಕ್ಕಳಿಗೆ ಸಹಾಯ ಮಾಡ್ತಾವ. ಈ ಮೊಸರಿನಾಗಿರುವಂತ ವಿಟಮಿನ್ B12 ಮತ್ತು ಕ್ಯಾಲ್ಸಿಯಂ, ಪ್ರೋಟೀನ್ ಇರೋದ್ರಿಂದ ಅವು ನಮ್ಮ ಮಕ್ಕಳ ದೇಹ ಒಳಗಿನ ಇಮ್ಯುನಿಟಿನ ಹೆಚ್ಚು ಮಾಡಿ ಸೋಂಕಿನ ವಿರುದ್ಧ ಹೋರಾಡಕ ಸಹಾಯ ಮಾಡ್ತಾವ. ಪ್ರತಿದಿನ ಆಹಾರದಾಗ ಸ್ವಲ್ಪ ಮೊಸರು ನೀವು ಕೊಡೋದ್ರಿಂದ ಅವ್ರ ಜೀರ್ಣಕ್ರಿಯೆ ಮತ್ತು ಅವರ ರೋಗ ನಿರೋಧಕ ಶಕ್ತಿಯನ್ನ ಓವರಾಲ್ ಆಗಿ ಹೆಚ್ಚು ಮಾಡ್ಬೋದು. ಇನ್ನು ಎರಡನೇದು ಮನ್ಯಾಗ ಸಿಗುವಂತ ಬೆಳ್ಳುಳ್ಳಿ ಅಂದ್ರೆ ಗಾರ್ಲಿಕ್ ಅಂತ ಏನಂತೀವಲ್ಲ, ಇದೊಂದು ನೈಸರ್ಗಿಕವಾದ ಔಷಧಿ ಆಗೈತಿ. ಇದು ನೆಗಡಿ, ಕೆಮ್ಮ, ಜ್ವರ ಮತ್ತು ಇನ್ನಿತರ ಸೋಂಕುಗಳೇನಿರ್ತಾವಲ್ಲ ಅದರಿಂದ ಮಕ್ಕಳನ್ನ ರಕ್ಷಿಸಾಕ ತುಂಬಾ ಸಹಾಯ ಮಾಡ್ತತಿ. ಬೆಳ್ಳುಳ್ಳಿ ಒಳಗ ಒಂದು ಪ್ರಾಕೃತಿಕ ಔಷಧೀಯ ಗುಣ ಇರ್ತೈತಿ. ಅಂದ್ರ ಇದ್ರೊಳಗ ಅಲಿಸಿನ್ ಅನ್ನುವಂತ ರಾಸಾಯನಿಕ ಇರೋದ್ರಿಂದ ಅದು ವೈರಸ್ ಮತ್ತು ಬ್ಯಾಕ್ಟೀರಿಯಾ, ಫಂಗಸ್ ವಿರುದ್ಧ ಹೋರಾಡಕ ಸಹಾಯ ಮಾಡ್ತತಿ. ಅಷ್ಟ ಅಲ್ದ ಬೆಳ್ಳುಳ್ಳಿ ಏನೈತ್ಲ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸತಿ. ಇದು ಸಹ ಏನ್ ಮಾಡ್ತತಿ, WBC ಗಳನ್ನ ಸಕ್ರಿಯ ಮಾಡಿ ಅಂದ್ರೆ ಅವನ್ನ ಆಕ್ಟಿವ್ ಮಾಡ್ತತಿ. ಅದ್ರ ಜೊತೆ ಏನಾಕತಿ, ದೇಹದ ಇಮ್ಯುನಿಟಿ ಅಂದ್ರೆ ರಕ್ಷಣಾತ್ಮಕ ಇಮ್ಯೂನ್ ಸೆಲ್ಸ್ ಏನಿರ್ತಾವಲ್ಲ ಅವು ಆಕ್ಟಿವ್ ಆಗಿ ಉಸಿರಾಟದ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಕಫ ಅದು ಏನಾಗ್ತದಲ್ಲ ಅದನ್ನು ಸಹ ನಿಯಂತ್ರಣ ಮಾಡಕ್ ನಮಗ್ ಸಹಾಯ ಮಾಡ್ತೈತಿ. ನಾವು ಮಕ್ಕಳಿಗೆ ಬೆಳ್ಳುಳ್ಳಿಯನ್ನು ಯಾವ ತರ ಕೊಡ್ಬೋದಂದ್ರ ದಿನ ಊಟ ಮಾಡುವಾಗ ಬೆಳ್ಳುಳ್ಳಿನ ಸಣ್ಣ ಪ್ರಮಾಣದಾಗ ಜಜ್ಜಿ ಸೇರಿಸ್ಬೋದು. ಒಗ್ಗರಣೆ ಹಾಕುವಾಗ ಅದು ಜಜ್ಜಿ ಸೇರಿಸಿ ಅವರಿಗೆ ಅಡಿಗೆ ಮಾಡಿ ಕೊಡ್ಬೋದು. ಇಲ್ಲ ಬೆಳ್ಳುಳ್ಳಿಯನ್ನ ಪ್ಲೇನ್ ಹಂಗ ತುಪ್ಪದಾಗ ಹುರಿದು ಕೊಡ್ಬೋದು. ಇಲ್ಲ ಸೂಪ್ ಮಾಡ್ತಿರ್ತಿರಲ್ಲ ಅದ್ರೊಳಗೂ ಸಹ ಮಾಡಿ ಕೊಡ್ಬೋದು. ಇನ್ನು 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಏನೈತ್ಲೆ ಬೆಳ್ಳುಳ್ಳಿನ ತುಪ್ಪದಾಗ ಹುರಿದ ಹಂಗನೂ ನೀವು ತಿನ್ನಾಕ್ ಕೊಡ್ಬೋದು. ನಮ್ಮ ಮೊದಲೇ ಕಾಲದಾಗ ನಮ್ಮ ಮಂದಿ ಮಕ್ಕಳಿಗೆ ಕೆಮ್ಮು ಆಯ್ತಂದ್ರೆ ನಮ್ಮ ಹಳಿ ಮಂದಿ ಏನೈತಲ್ಲ ಅವರು ಬೆಳ್ಳುಳ್ಳಿಯನ್ನ ಹುರಿದ ತಿನ್ನಾಕ್ ಕೊಡ್ತಿದ್ರು. ಅದರಿಂದ ಕೆಮ್ಮು ಕಡಿಮೆ ಆಗ್ತಿತ್ತು. ಮೊದಲೇ ಕಾಲದಾಗ ನಮ್ಮ ಹಿರಿಯರ್ ಏನ್ ಮಾಡ್ತಿದ್ರು, ಮಕ್ಕಳಿಗೆ ಕಫ ಆಗಿತ್ತಂತಂದ್ರ ಬೆಳ್ಳುಳ್ಳಿಯನ್ನ ಒಂದ್ ದಾರದೊಳಗ ಸರ ಮಾಡಿ ಪೋಣಿಸಿ ಹುಡುಗರಿಗೆ ಕೊರಳೊಳಗ ಹಾಕ್ತಿರ. ಅದು ಕಫವನ್ನ ಜಕ್ಕೊಳ್ಳುವಂತ ಗುಣ ಹೊಂದೈತಿ ಅಂತೇಳಿ ಅವ್ರು ಅವಾಗನ ಕಂಡ್ಕೊಂಡಿದ್ರು. ಇನ್ನೊಂದು, ಬೆಳ್ಳುಳ್ಳಿಗೆ ತೀವ್ರ ರುಚಿ ಇರೋದ್ರಿಂದ ಅದನ್ನ ಜಾಸ್ತಿ ಪ್ರಮಾಣದಾಗ ಕೊಡ್ಬೇಡ್ರಿ. ಯಾಕಂದ್ರ ಮಕ್ಕಳಿಗೆ ಹೊಟ್ಟೆಗೆ ಅಂದ್ರ ಅಸಹನೆ ಉಂಟಾಕತಿ. ನೀವ್ ಎಷ್ಟ ಕೊಡ್ಬೇಕಂತಂದ್ರು ಅದನ್ನ ಮೊದಲ್ ತಕ್ಕ ಮಟ್ಟಿಗೆ ಬೇಯಿಸ್ರಿ, ಇಲ್ಲತ್ತಂದ್ರ ಹುರಿದು ಕೊಡ್ರಿ. ಡೈರೆಕ್ಟ್ ಅಂದ್ರ ಹೋಲ್ ಹೆಂಗಿರ್ತತಲ್ಲ ಹಂಗ ಅದ್ರದ್ದು ಎಸಳ ಕೊಡಾಕ್ ಹೋಗ್ಬೇಡ್ರಿ. ಅದು ಗಂಟ್ಲಾಗ ಸಿಕ್ಕೋ ಚಾನ್ಸಸ್ನು ಇರ್ತತಿ. ಅದ್ರ ಸಲುವಾಗಿ ಅದನ್ನ ಹುರಿದು ಜಜ್ಜಿ ಬೇಯಿಸಿ ಕೊಡ್ಬೇಕು. ಇನ್ನು ಮೂರನೇದು ಸೀಡ್ಸ್ ಅಂಡ್ ನಟ್ಸ್, ಬೀಜ ಮತ್ತು ಒಣಕಾಯಿ ಅಂತ ಏನ್ ಹೇಳ್ತೀವಲ್ಲ ಇದ್ರೊಳಗೆ ಬಹಳಷ್ಟು ಪೋಷಕಾಂಶಗಳು ತುಂಬಿರ್ತಾವು. ಇದು ಸಹ ನಮ್ಮ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಾಕ ಬಹಳ ಸಹಾಯ ಮಾಡ್ತತಿ. ನಾವು ಇದ್ರೊಳಗ ಸೀಡ್ಸ್ ಅಂಡ್ ನಟ್ಸ್ ಒಳಗ ಏನೈತ್ಲ ಯಾವ್ಯಾವ ಕೊಡ್ಬೋದತ್ತಂದ್ರ ಮಕ್ಕಳಿಗೆ ಈ ಬೀಜಗಳೊಳಗ ನೀವು ಮಕ್ಕಳಿಗೆ ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸಿ ಬೀಜ ಕೊಡ್ಬೋದು. ಆಮೇಲೆ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ ಕೊಡ್ಬೋದು.
ಆಮೇಲೆ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಕೊಡ್ಬೋದು. ಆಮೇಲೆ ಈಗ ಎಲ್ಲಾರು ಜಾಸ್ತಿ ಯೂಸ್ ಮಾಡು ಚಿಯಾ ಸೀಡ್ಸ್, ಅದನ್ನ ಸಹ ನೀವು ಮಕ್ಕಳಿಗೆ ಕೊಡ್ಬೋದು. ಮತ್ತೆ ಸೆಸಮೆ ಸೀಡ್ಸ್ ಕೊಡ್ಬೋದು, ಎಳ್ಳು ಅಂತ ಏನ್ ಕರಿತೀವಲ್ಲ ಆ ಎಳ್ಳನ್ನು ಸಹ ಕೊಡ್ಬೋದು. ಇನ್ನ ನಟ್ಸ್ ಒಳಗ ಬಾದಾಮಿ, ಅಕ್ರೋಟ್ ಅಂದ್ರೆ ವಾಲ್ನಟ್ ಅಂತ ಏನ್ ಹೇಳ್ತೀವಲ್ಲ ಅದ, ಕಾಜು, ಗೋಡಂಬಿ ಕೊಡ್ಬೋದು, ಪಿಸ್ತಾ ಕೊಡ್ಬೋದು, ಮತ್ತೆ ಹೆಜಲ್ ನಟ್ಸ್ ಅಂತ ಸಿಗ್ತತಲ್ಲ ಅದನ್ನ ಸಹ ನೀವು ಕೊಡ್ಬೋದು. ಇವು ಯಾವ ರೀತಿ ನಮ್ಮ ಮಕ್ಕಳು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತಾವಪ್ಪ ಅಂತಂದ್ರ ಇದ್ರೊಳಗ ವಿಟಮಿನ್ ಇ ಇರ್ತತಿ, ಜಿಂಕ್ ಇರ್ತತಿ, ಮತ್ತೆ ಸೆಲೆನಿಯಂ ಇರ್ತತಿ. ಇವು ಮಕ್ಕಳದ ಇಮ್ಯುನಿಟಿ ಸೆಲ್ಸ್ ನ ಬಲಪಡಿಸ್ತಾವು. ಮತ್ತ ಇದ್ರೊಳಗಿರುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿರ್ತಾವಲ್ಲ ಇವು ಹೊಳ್ಳೆಳೆ ಬರುವಂತ ಶೀತ, ಜ್ವರ, ಅಲರ್ಜಿ ಏನಿರ್ತಾವಲ್ಲ ಅವನ್ನ ಕಡಿಮೆ ಮಾಡಕ್ ಸಹಾಯ ಮಾಡ್ತಾವು. ಮತ್ತ ಅಷ್ಟ ಅಲ್ದ ಇದ್ರೊಳಗ ಪ್ರೋಟೀನ್, ಫೈಬರ್ ಇರೋದ್ರಿಂದ ಮಕ್ಕಳ ದೇಹದ ಬೆಳವಣಿಗೆಗೆ ಮತ್ತ ಅವ್ರ ಡೈಜೆಷನ್ ಇಂಪ್ರೂವ್ ಆಗಕ ಇದು ಸಹಾಯ ಮಾಡ್ತಾವ. ಇವನ್ನ ಮಕ್ಕಳಿಗೆ ನಾವ್ ಯಾವ ರೀತಿ ಕೊಡ್ಬೇಕಂದ್ರ ಹಂಗ ಡೈರೆಕ್ಟ್ ಕೊಡಾಕ್ ಹೋಗ್ಬೇಡ್ರಿ. ರಾತ್ರಿ ನೀರಾಗ ನೆನೆಸಿ ಮಾರ್ನಿಂಗ್ ಸೊಪ್ಪಿ ಸುಲಿದು ಕೊಡ್ರಿ. ಇಲ್ಲತ್ತಂದ್ರ ನೀವು ಇವನ್ನ ಚಂದಂಗ ಹುರಿದು ಪುಡಿ ಮಾಡಿ ಉಗುರು ಬೆಚ್ಚಗ ಹಾಲ್ನೆ ಹಾಕಿ ಕೊಡ್ಬೋದು. ಇಲ್ಲ ನೀವು ಮಾರ್ನಿಂಗ್ ಏನ್ ಟಿಫಿನ್ ಲಂಚ್ ಕೊಡ್ತಿರ್ತಿಲ್ಲ ಅದ್ರ ಪುಡಿ ಮಾಡಿ ಮಿಕ್ಸ್ ಮಾಡ್ಬೋದು. ಇಲ್ಲ ಇದ್ರೂನ ಲಡ್ಡು ಮಾಡಿ ಹುಡುಗರಿಗೆ ಕೊಡ್ಬೋದು. ಇಲ್ಲ ಸಣ್ಣಂಗ ಜಜ್ಜಿ ಪುಡಿ ಮಾಡಿ ನೀವು ದೋಸೆ, ಇಡ್ಲಿ ಏನ್ ಮಾಡ್ತಿರ್ತಿರ್ಲ ಅದ್ರ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಸಹ ನೀವು ಕೊಡ್ಬೋದು ಹುಡುಗರಿಗೆ. ಇನ್ನೊಂದು ಗಮನ ಇಡ್ಬೇಕಾದಂತ ಪಾಯಿಂಟ್ ಏನಂದ್ರ ಇವೇನದಾವಲ್ಲ ಸೀಡ್ಸ್ ಅಂಡ್ ನಟ್ಸ್, ಇವು ಕೆಲವೊಂದ್ ಮಕ್ಕಳಲ್ಲಿ ಅಲರ್ಜಿಗಳನ್ನ ಉಂಟು ಮಾಡ್ತಾವ. ಅಂತ ಟೈಮ್ನಾಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೋತಿದ್ದು ಏನಾರ ಅಲರ್ಜಿ ಆದ್ರ ನೀವು ತಕ್ಷಣ ವೈದ್ಯರನ್ನ ಹೋಗಿ ಭೇಟಿ ಆಗ್ಬೇಕು. ಮತ್ತೆ ಯಾವಾಗೂ ಕೊಡೋಕ್ಕಿಂತ ಮೊದ್ಲು ಅದ್ರ ಸೊಟ್ಟಿ ಅದು ಎಲ್ಲಾ ತೆಗೆದು ಕೇರ್ ಇಂದ ಕೊಡ್ಬೇಕು. ಇಲ್ಲತ್ತಂದ್ರೆ ಸಣ್ಣ ಮಕ್ಕಳು ಏನ್ ಮಾಡ್ತಾವು, ಇವು ಚಾಕಿಂಗ್ ಹಜಾರ್ಡ್ಸ್ ಆಗ್ತಾವು, ಗಂಟ್ಲೊಳಗ ಸಿಕ್ಕೊಂಡು ಅವ್ರಿಗೆ ಉಸಿರಾಡಕ್ಕೂ ಆಗುದಿಲ್ಲ. ನೀವು ಇದನ್ನ ಏನಾದ್ರು ಕೊಡ್ಬೇಕಿದ್ರ ಅವ್ರಿಗೆ ಹುರಿದು ಪುಡಿ ಮಾಡಿ ಇಲ್ಲತ್ತಂದ್ರ ಹೆರದು ಊಟದೊಳಗೆ ಸೇರಿಸಿ ಕೊಡ್ರಿ. ಸ್ವಲ್ಪ ದೊಡ್ಡ ಮಕ್ಕಳಿದ್ರ ನಡಿತೈತಿ, ಬಟ್ ಸಣ್ಣ ಹುಡುಗರಿಗೆ ಕೊಡುವಾಗ ಸ್ವಲ್ಪ ಹುಷಾರ್ಲೆ ಕೊಡೋದು ತುಂಬಾ ಒಳ್ಳೇದು. ಇನ್ನು 4ನೇದು ಬಂದು ಅರಿಶಿಣದ ಹಾಲು. ನಮ್ಮ ಪ್ರಾಚೀನ ಆಯುರ್ವೇದದಾಗ ಇದನ್ನ ಗೋಲ್ಡನ್ ಮಿಲ್ಕ್ ಅಂತ ಹೇಳಿನ ಕರೀತಾರು. ಇದು ಸಹ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಾಕ ತುಂಬಾ ಸಹಾಯ ಮಾಡ್ತಾರೆ. ಅರಿಶಿಣದಾಗ ಕರ್ಕುರ್ಮಿನ್ ಅನ್ನುವಂತ ಪ್ರತಿರೋಧಕ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಮೈಕ್ರೋಬಿಯಲ್ ಗುಣ ಇರ್ತತಿ. ಈ ಗುಣ ಇರೋದ್ರಿಂದ ಇದು ಕೆಮ್ಮ, ನೆಗಡಿಯಿಂದ ಗಂಟ್ಲು ನೋವುದು ಏನ್ ಬರ್ತಿರ್ತತಲ್ಲ ಅದನ್ನ ಕಡಿಮೆ ಮಾಡ್ತತಿ. ಮತ್ತ ಅದಷ್ಟ ಅಲ್ದ ಹಾಲಿನಾಗಿರೋ ಕ್ಯಾಲ್ಸಿಯಂ ಮತ್ತೆ ಅರಿಶಿಣದಾಗಿರೋ ಆಂಟಿ ಬ್ಯಾಕ್ಟೀರಿಯಲ್ ಗುಣ, ಆಂಟಿ ಇನ್ಫ್ಲಮೇಟರಿ ಏನ್ ಇರ್ತಾವಲ್ಲ ಇವು ಅಸ್ಥಿ ಮತ್ತೆ ಸಂಧಿ ನೋವನ್ನ ಸಹ ಕಡಿಮೆ ಮಾಡ್ತಾವ. ಅಷ್ಟ ಅಲ್ದ ಇವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಶುದ್ಧಿ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ಚರ್ಮ ಗ್ಲೋ ಆಕತಿ. ಅಷ್ಟ ಅಲ್ದ ಇವು ನಿಮ್ ಮಕ್ಕಳ ಜೀರ್ಣಕ್ರಿಯೆಯನ್ನ ಸಹ ಇಂಪ್ರೂವ್ ಮಾಡ್ತಾವ. ಅಂದ್ ಇಂಪ್ರೂವ್ ಆಗೋದ್ರಿಂದ ಪೋಷಕಾಂಶಗಳು ಚಲೋತಂಗ ಹುಡುಗರಿಗೆ ದೊರಕ್ತಾವು. ಇನ್ನ 5ನೇದು ಬಂದು ಮಕ್ಕಳಿಗೆ ಜಾಸ್ತಿ ನೀವು ಹಸಿರೆಲೆ ತರಕಾರಿ ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನ್ ಹೇಳ್ತೀವಲ್ಲ ಅವನ್ನ ಆಹಾರದಾಗ ಕೊಡೋದು ತುಂಬಾ ಮುಖ್ಯ. ಯಾಕಂತಂದ್ರ ಇದ್ರೊಳಗಿರೋ ವಿಟಮಿನ್, ಖನಿಜ ಮತ್ತೆ ಆಂಟಿ ಆಕ್ಸಿಡೆಂಟ್ ಗಳು ಹೆಚ್ಚಾಗಿರುವುದರಿಂದ ಅವು ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯ ಮಾಡ್ತಾವು. ಇದ್ರಾಗ ನೀವು ಮುಖ್ಯವಾಗಿ ನಾನು 4-5 ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರೊಳಗೆ ಮೊದಲೇ ಸೊಪ್ಪು ಬಂದು ಸ್ಪಿನಾಚ್ ಅಂದ್ರೆ ಪಾಲಕ್ ಸೊಪ್ಪು ಅಂತ ಏನ್ ಕರಿತೀವಲ್ಲ ಇದ್ರೊಳಗೆ ವಿಟಮಿನ್ ಎ, ಸಿ, ಕೆ ಮತ್ತೆ ಐರನ್ ಹೆಚ್ಚಾಗಿರ್ತತಿ. ಇದು ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದ್ರ ಜೊತೆಗೆ ಅವ್ರೊಳಗ ರಕ್ತಹೀನತೆ ಆಗ್ಲಾರ್ದಂಗ್ ನೋಡ್ಕೋತತಿ. ಇನ್ 2ನೇದು ಬಂದ ಮೆಂತೆ ಸೊಪ್ಪು ಅಂದ್ರೆ ಫೆನುಗ್ರಿಕ್ ಲೀವ್ಸ್ ಅಂತ ಏನ್ ಹೇಳ್ತೀವಿ ಅದು. ಇದು ಜೀರ್ಣಕ್ರಿಯೆನ ಸುಧಾರಿಸ್ತತಿ ಮತ್ತು ಶಾರೀರಿಕ ರೋಗ ನಿರೋಧಕ ಶಕ್ತಿ ಅಂದ್ರೆ ಎಲ್ಲಾ ರೀತಿಯ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡ್ತತಿ. ಇನ್ನು 3ನೇದು ಹರಿವೆ ಸೊಪ್ಪು, ಅಮರಂತಸ್ ಏನ್ ಕರಿತಾರಲ್ಲ ಅದು. ಇದ್ರೊಳಗೆ ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳ ಎಲುವು ಸದೃಢ ಆಗ್ತಾವು. ಅದ್ರ ಜೊತೆ ರಕ್ತದ ಆರೋಗ್ಯ ಹೆಚ್ಚು ಮಾಡ್ತತಿ. ಇನ್ನು 4ನೇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನಾಗ ಏನೈತಿ ವಿಟಮಿನ್ ಎ, ಸಿ ಮತ್ತೆ ಹೆಚ್ಚಾಗಿರೋದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಹೆಲ್ಪ್ ಮಾಡ್ತತಿ. ಅದೇ ರೀತಿ ಇದು ಮೊದ್ಲ ತಿಳಿಸಿದಂಗ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚು ಮಾಡ್ತತಿ. ಇನ್ನೊಂದು ಸೊಪ್ಪು ಅಂತಂದ್ರೆ ಕೊತ್ತಂಬರಿ ಸೊಪ್ಪು. ಇದೇನ್ ಮಾಡ್ತತಿ ದೇಹನ ಒಳಗಿಂದ ಶುದ್ಧೀಕರಣ ಮಾಡಿ ಜೀರ್ಣಕ್ರಿಯೆಯನ್ನ ಆಕ್ಟಿವ್ ಮಾಡಿ ಸೋಂಕಿನ ವಿರುದ್ಧ ಮಕ್ಕಳನ್ನ ಹೋರಾಡಕ ಸಹಾಯ ಮಾಡ್ತತಿ. ನೀವು ಈ ಸೊಪ್ಪನ್ನ ಮಕ್ಕಳಿಗೆ ಯಾವ ತರ ಕೊಡ್ಬೋದು ಅಂದ್ರೆ ಸೊಪ್ಪಿನ ಪಲ್ಯ ಮಾಡಿ ಕೊಡ್ಬೋದು, ಸಾರು ಮಾಡಿ ಕೊಡ್ಬೋದು, ಇಲ್ಲತ್ತಂದ್ರ ಪಾಲಕ್ ಸೂಪ್, ಪಾಲಕ್ ಪನ್ನೀರ್ ಈ ತರ ಮಾಡಿ ಕೊಡ್ಬೋದು. ಇಲ್ಲ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಪರೋಟವನ್ನು ಮಾಡ್ಕೊಡ್ಬೋದು. ಇಲ್ಲ ಇಡ್ಲಿ, ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಪಲ್ಯ ಸೇರಿಸಿ ಮಾಡಿ ಡಬ್ಬೆ ಹಾಕಿ ಕೊಟ್ರೆ ಮಕ್ಕಳು ತಿಂತಾವು. ಈ ನುಗ್ಗೆ ಸೊಪ್ಪಿನ ಸಾರು ಮಾಡಿಕೊಟ್ರು ಮಕ್ಕಳಿಗೆ ಈಸಿ ಆಗ್ತತಿ. ಮತ್ತ ಮಕ್ಕಳು ತಿನ್ನುದಿಲ್ಲ ಅಂತ ಹಂಗ ಬಿಡಬಾರ್ದು. ಹಸಿರೆಲೆ ತರಕಾರಿಗಳೇನದಲ್ಲ ಮಕ್ಕಳ ಆಹಾರದಾಗ ಕನಿಷ್ಠ ವಾರದ 3-4 ಸತಿ ಕೊಡಬೇಕು. ಅದ್ರ ಜೊತೆ ನೀವು ಪ್ರತಿ ತಿಂಗಳು ಬರೋ ಪುಷ್ಯ ನಕ್ಷತ್ರದ ದಿನ ಸ್ವರ್ಣ ಬಿಂದು ಪ್ರಾಶನವನ್ನು ಅಂದ್ರೆ ನಿಯಮಿತವಾಗಿ ಹಾಕಿಸ್ಕೊತ ಬಂದ್ರ ನಿಮ್ ಮಕ್ಕಳ ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟು ಆಗ್ತತಿ, ಇಮ್ಯುನಿಟಿನೂ ಹೆಚ್ಚಾಗ್ತತಿ. ಅದು ಸಹ ನಿಮ್ಮ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಕ ಸಹಾಯ ಮಾಡ್ತತಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀವಿ. ನಿಮಗ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಆರೋಗ್ಯಕರ ಮಾಹಿತಿಗಾಗಿ ಮತ್ತೆ ಸಿಗೋಣ. ನಮಸ್ಕಾರ.